हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದುರ್ಯೋಧನ ಹೇಗಾದರೂ ಮಾಡಿ ಪಾಂಡವರನ್ನ ಹೊರಗಡೆ ಕಳಿಸಬೇಕು. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಪಾಂಡವರು ಮಹಾಪರಾಕ್ರಮಶಾಲಿಗಳು, ಅವರನ್ನ ಹೊರಗಡೆ ಹಾಕೋದು ತುಂಬಾ ಕಷ್ಟ ಅಂತ ಹೇಳಿದಾಗ ಅದಕ್ಕೆ ದುರ್ಯೋಧನ ತಾನು ತನ್ನ ಹತ್ತಿರ ಏನೇನು ಬಲ ಇದೆ ಅಂತ ಹೇಳ್ತಾ ಇದ್ದಾನೆ. ಅರ್ಥಾತ್ ಇಲ್ಲಿಯ ತನಕ ಅಶ್ವತ್ಥಾಮಾಚಾರ್ಯ ಇದ್ದಾರೆ, ದ್ರೋಣರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ಅಷ್ಟು ಸೈನಿಕರಿದ್ದಾರೆ, ನನ್ನ ಹತ್ರ ಆ ವಿದ್ಯೆಗಳಿದ್ದಾವೆ ಅಂತೆಲ್ಲ ಇಷ್ಟೆಲ್ಲ ಹೇಳಿದ. ಇಷ್ಟೆಲ್ಲ ಹೇಳಿದ್ದರ ಒಂದು ಹಿನ್ನೆಲೆ ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ಸೇರಿಕೊಂಡು ಯುದ್ಧವನ್ನು ಮಾಡಿಯಾದರೂ ಪಾಂಡವರನ್ನ ಹೊರಗಡೆ ಅಟ್ಟೋಣ ಎನ್ನುವಂತಹ ಒಂದು ಹಾರ್ದ ಅಭಿಪ್ರಾಯ ದುರ್ಯೋಧನನ ಈ ಎಲ್ಲ ಮಾತಿನ ಹಿಂದೆ ಇತ್ತು. ಇಂದು 18ನೇ ಶ್ಲೋಕ ಪ್ರಾರಂಭ. ಸೌಹಾರ್ದಮೇಷು ಯದಿ ಚಾತಿತರಾಂ ಕರೋಷಿ ತತ್ರಾಪಿ ನೈವ ಹಿ ಮಯಾ ಕ್ರಿಯತೆ ವಿರೋಧಃ. ವತ್ಸ್ಯಂತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತ್ವದರ್ಥೇ. ಪದಚ್ಛೇದ. ಸೌಹಾರ್ದಂ ಯೇಷು ಯದಿ ಚ ಅಥವಾ ವ ಅತಿತರಾಂ ಕರೋಷಿ ತತ್ರ ಅಪಿ ನ ಏವ ಹಿ ಮಯಾ ಕ್ರಿಯತೆ ವಿರೋಧಃ. ವತ್ಸ್ಯಂತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತತ್ ಏವ ಮಮ ನಾಗಪುರಂ ತ್ವದರ್ಥೇ. ಇಲ್ಲಿಯ ತನಕ ಹೇಳಿದಂತಹ ಎಲ್ಲ ಮಾತುಗಳು ಕೂಡ ಪಾಂಡವರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧ ಆದರೆ ಅಂತ. ನಿನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಆದರೆ, ಅರ್ಥಾತ್ ಇದೆಲ್ಲ ಮಾತನ್ನು ಕೂಡ ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಅಪ್ಪ, ಒಂದು ವೇಳೆ ನೀನು ಅತಿತರಾಂ ಸೌಹಾರ್ದಂ ಕರೋಷಿ, ನಿನಗೆ ಪಾಂಡವರಲ್ಲಿ ಭಾರಿ ಪ್ರೀತಿ ಇದೆ, ಅವ್ರ ಜೊತೆಗೆ ಮುಖ ಕೆಡಿಸ್ಕೊಳ್ಳಿಕ್ಕೆ ನಿನಗೆ ಸಾಧ್ಯ ಇಲ್ಲ, ಎಷ್ಟಿದ್ದರೂ ಕೂಡ ಸಹೋದರನ ಮಕ್ಕಳು ಎನ್ನುವಂತಹ ಪ್ರೀತಿ ನಿನಗೆ ಇದೆ ಅಂತ ಆದರೆ ಸರಿ. ತತ್ರಾಪಿ ನೈವ ವಿರೋಧ ನ ಕ್ರಿಯತೆ, ನಾನು ಆ ವಿಚಾರದಲ್ಲಿ ನಿನಗೆ ವಿರೋಧವನ್ನೇ ಮಾಡೋದಿಲ್ಲ. ನಿನಗೆ ಸಹೋದರನ ಮಕ್ಕಳಿಗೆ ಸಮಾನ, ಹಾಗಾಗಿ ನೀನು ಅವಶ್ಯವಾಗಿ ಅವರಲ್ಲಿ ಪ್ರೀತಿಯನ್ನು ಮಾಡು, ದ್ವೇಷವನ್ನು ಸರ್ವಥಾ ಮಾಡಬೇಡ. ಅವರಲ್ಲಿ ಇಷ್ಟು ವರ್ಷಗಳ ಕಾಲ ಯಾವ ರೀತಿಯಾದಂತಹ ಸ್ನೇಹವನ್ನ
ಸೌಹಾರ್ದವನ್ನು ಇಟ್ಟುಕೊಂಡಿದ್ದೀಯೋ ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ಸೌಹಾರ್ದ ಇಟ್ಟುಕೋ. ನನಗೆ ಅದಕ್ಕೆ ವಿರೋಧ ನೈವ ಕ್ರಿಯತೆ, ನಾನು ಅದಕ್ಕೆ ವಿರೋಧವನ್ನ ಅಡ್ಡಿಯನ್ನ ಮಾಡೋದೇ ಇಲ್ಲ. ಆದರೆ ಒಂದು ಕಂಡೀಷನ್ ಏನು? ವತ್ಸೆಂತು ವಾರಣವತೆ, ಅವರು ಪಾಂಡವರೇ ಮಾಡಿ ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ, ತೇಷಾಂ ಅವರೇ ಮಾಡಲಿ ವಾರಣವತೆ ವಸಂತು ವತ್ಸ್ಯಂತು, ವಾರಣಾವತದಲ್ಲಿ ವಾಸ ಮಾಡಲಿ. ಅವರು ನಿನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದಾರೆ, ನೀನು ಅವರ ಮೇಲೆ ಪ್ರೀತಿಯನ್ನಿಟ್ಟಿದ್ದೀಯ. ಹಾಗಾಗಿ ನಿನಗೋಸ್ಕರ ಅವರೇ ಮಾಡಲಿ ವಾರಣಾವತದಲ್ಲಿ, ವಾರಣಾವತ ಅಂತ ಒಂದು ಊರು ಕ್ಷೇತ್ರ, ಅಲ್ಲಿ ಅವರು ವಾಸ ಮಾಡಲಿ. ತೇಷಾಂ ತದೇವ ರಾಷ್ಟ್ರಂ, ಪಾಂಡವರಿಗೆ ಅದೇ ದೇಶ, ಅರ್ಥಾತ್ ಪಾಂಡವರಿಗೆ ವಾರಣಾವತವೇ ರಾಜ್ಯವಾಗಲಿ. ಅವರು ವಾರಣಾವತದಲ್ಲಿ ವಾಸ ಮಾಡಲಿ, ಅಲ್ಲಿ ಬೇಕಾದ ಹಾಗೆ ಇರಲಿ, ವಾರಣಾವತಕ್ಕೆ ಅವರೇ ರಾಜರಾಗಲಿ, ವಾರಣಾವತವೇ ಅವರ ರಾಜ್ಯವಾಗಲಿ. ಮಮ ನಾಗಪುರಂ, ನನಗೆ ಮಾತ್ರ ಹಸ್ತಿನಾವತಿ ಇರಲಿ ಅಂತ. ಹೀಗೆ ದುರ್ಯೋಧನ ಧೃತರಾಷ್ಟ್ರರ ಮುಂದೆ ಹೇಳ್ತಾ ಇದ್ದಾನೆ, ಅಪ್ಪ ನಿನಗೆ ಅಷ್ಟು ಪಾಂಡವರ ಮೇಲೆ ಪ್ರೀತಿ ಇದ್ರೆ ಖಂಡಿತ ನನಗೆ ಅದಕ್ಕೆ ಏನೂ ವಿರೋಧ ಇಲ್ಲ. ಪಾಂಡವರ ಜೊತೆಗೆ ನಿನ್ನ ಪ್ರೇಮ ಪ್ರೀತಿ ನಿರಂತರವಾಗಿ ಹೀಗೆ ಇರುತ್ತೆ. ಅವರನ್ನು ನೀನು ವಾರಣಾವತಕ್ಕೆ ಕಳಿಸಿಬಿಡು. ವಾರಣಾವತದಲ್ಲಿ ಅವರು ಆರಾಮವಾಗಿರಲಿ, ಅವರೇ ವಾರಣಾವತಕ್ಕೆ ರಾಜರು, ಹಸ್ತಿನಾವತಿಗೆ ನಾನು ರಾಜ, ಇಷ್ಟು ಆಗ್ಬಿಡ್ಲಿ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಮುಂದೆ ಏವಂ ಸ್ವಪುತ್ರ ಪರಿಪಾಲನತಃ ಯಶಸ್ತೆ ಭೂಯಾತ್ ವಿನಶ್ಯತಿ ಪರಪ್ರಸವಾತಿ ಪುಷ್ಟೌ. ಜಾತೆ ಬಲೆ ತವ ವಿರೋಧಕೃತಶ್ಚ ತೇ ಸ್ಯುಹು ಸ್ವಾರ್ಥಂ ಹಿ ತಾವತ್ ಅನುಯಾಂತ್ಯಪಿ ಕೇವಲಂ ತ್ವಾಂ. ಅವಚ್ಛೇದ ಏವಂ ಸ್ವಪುತ್ರ ಪರಿಪಾಲನತಃ ಯಶಃ ತೇ ಭೂಯಾತ್ ವಿನಶ್ಯತಿ ಪರಪ್ರಸವಾತಿ ಪುಷ್ಟೌ ಜಾತೆ ಬಲೆ ತವ ವಿರೋಧಕೃತಃ ಚ ತೇ ಸ್ಯುಹು ಸ್ವಾರ್ಥಂ ಹಿ ತಾವತ್ ಅನುಯಾಂತಿ ಅಪಿ ಕೇವಲಂ ತ್ವಾಂ. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಈ ರೀತಿಯಾಗಿ ಮಾಡಿದರೆ, ಅರ್ಥಾತ್ ಪಾಂಡವರಿಗೆ ವಾರಣಾವತ, ಕೌರವರಿಗೆ ಹಸ್ತಿನಾವತಿ ಅಂತ ವ್ಯವಸ್ಥೆ ಮಾಡಿದರೆ ನಿನಗೆ ಯಶಃ ಭೂಯಾತ್, ನಿನಗೆ ಭಾರಿ ಕೀರ್ತಿ ಬರುತ್ತೆ. ಯಾಕೆ? ಸ್ವಪುತ್ರ ಪರಿಪಾಲನತಃ, ಧೃತರಾಷ್ಟ್ರ ಯಾವತ್ತೂ ಕೂಡ ತನ್ನ ಮಕ್ಕಳಿಗೆ ಮೋಸವನ್ನ ಮಾಡಲಿಲ್ಲ, ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ, ಅವರಿಗೆ ರಾಜ್ಯವನ್ನು ಕೊಟ್ಟ ಅಂತ ನಿನಗೆ ಭಾರಿ ಕೀರ್ತಿ ಬರುತ್ತೆ. ಅದೇ ನೀನು ಒಂದು ವೇಳೆ ಪರಪ್ರಸವಾತಿ ಪುಷ್ಟೌ, ಪರಪ್ರಸವ ಬೇರೆಯವರಿಗೆ ಹುಟ್ಟಿದಂತಹ ಆ ಪಾಂಡವರನ್ನ ಪುಷ್ಟೌ ಅವರಿಗೆ ಪೋಷಣೆಯನ್ನು ಮಾಡಿದರೆ, ಅರ್ಥಾತ್ ಅವರಿಗೆ ರಾಜ್ಯ ಕೊಡೋದು ಹಾಗೆ ಹೀಗೆಲ್ಲ ಮಾಡಿದರೆ ಅದರಿಂದ ಏನಾಗುತ್ತೆ? ತೇ ಯಶಃ ವಿನಶ್ಯತಿ, ನಿನ್ನ ಕೀರ್ತಿ ಎಲ್ಲ ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ಇಷ್ಟು ವರ್ಷ ನೀನು ಸಂಪಾದನೆ ಮಾಡಿಕೊಂಡು ಬಂದಂತಹ ನಿರ್ಮಲವಾದಂತಹ ಶ್ರೇಷ್ಠವಾದಂತಹ ಕೀರ್ತಿ
ನಿನ್ನ ಕೀರ್ತಿ ಯಾವಾಗ ಉಳಿಯುತ್ತೆ? ನಮಗೆ ರಾಜ್ಯ ಸಿಕ್ಕರೆ ಮಾತ್ರ ಆ ಕೀರ್ತಿ ಉಳಿಯುತ್ತೆ. ಪಾಂಡವರಿಗೆ ರಾಜ್ಯ ಸಿಕ್ಬಿಟ್ರೆ ನಿನ್ನ ಇಡೀ ಕೀರ್ತಿ ಮಣ್ಣು ಮುಕ್ಕಿ ಹೋಗಿ ಬಿಡುತ್ತೆ. ಇದು ಒಂದು ಹಂತ ಆಯ್ತು. ನಿನಗೆ ವಾಸ್ತವಿಕವಾಗಿ ಪಾಂಡವರ ಇನ್ನೊಂದು ಮುಖದ ಪರಿಚಯವೇ ಇಲ್ಲ. ಯಾಕೆ? ಇವತ್ತೇನೋ ಪಾಂಡವರು ನಿನ್ನನ್ನ ಹಿಡ್ಕೊಂಡಿದ್ದಾರೆ, ದೊಡ್ಡಪ್ಪ ದೊಡ್ಡಪ್ಪ ಅಂತೇನೋ ಭಾರಿ ಪ್ರೀತಿ ಮಾಡ್ತಾರೆ. ಅವರು ನಿನ್ನ ಮೇಲೆ ಪ್ರೀತಿ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಸ್ವಾರ್ಥಂ ಹಿ ತಾವತನುಯಾಂತಿ, ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ನಿನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನೀನು ಹೇಳಿದ ರೀತಿ ನಡ್ಕೊಳ್ತಾ ಇದ್ದಾರೆ, ನಿನಗೆ ಗೌರವವನ್ನು ತೋರಿಸ್ತಾ ಇದ್ದಾರೆ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ತನಕ? ಪಾಂಡವರಿಗೆ ರಾಜ್ಯ ಸಿಗುವ ತನಕ ಮಾತ್ರ ಧೃತರಾಷ್ಟ್ರ ನಿನಗೆ ಗೌರವ. ಹಾಗಾಗಿ ಪಾಂಡವರೇನು ನಿನ್ನ ಮೇಲೆ ಭಾರಿ ಪ್ರೀತಿಯಿಂದಾಗಿ ಗೌರವ ಕೊಡ್ತಾ ಇಲ್ಲ. ಗೌರವ ಕೊಡ್ತಾ ಇರೋದು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮಗೆ ರಾಜ್ಯ ಸಿಗಲಿ ಅಂತ ಮಾತ್ರ ಅವರು ರೀತಿ ಮಾಡ್ತಾ ಇದ್ದಾರೆ. ಯಾವಾಗ ಅವರು ಜಾತೆ ಬಲೆ, ಅವರಿಗೆ ಬಲ ಸಿಕ್ಕರೆ, ಒಂದು ಮಹಾರಾಜ ಪಟ್ಟ ಅನ್ನೋದು ಇಷ್ಟರಲ್ಲಿ ಸಿಕ್ಕಿಬಿಟ್ರೆ ಮುಗೀತು. ಅವರೇನ್ ಮಾಡ್ತಾರೆ? ತೇ ವಿರೋಧ ಕೃತಃ, ನಿನಗೆ ಭಾರಿ ವಿರೋಧವನ್ನೇ ಮಾಡ್ಬಿಡ್ತಾರೆ. ಕೊನೆಗೆ ನಿನ್ನನ್ನೇ ರಾಜ್ಯದಿಂದಾಗಿ ಹೊರ ಹಾಕಿ ಬಿಡ್ತಾರೆ ಅಂತ. ಹೀಗೆ ಪಾಂಡವರ ಬಗ್ಗೆ ಇಲ್ಲ ಸಲ್ಲದಂತಹ ಒಂದು ಅಭಿಪ್ರಾಯವನ್ನ ಧೃತರಾಷ್ಟ್ರನ ಮನಸ್ಸಿನಲ್ಲಿ ದುರ್ಯೋಧನ ಮೂಡಿಸ್ತಾ ಇದ್ದಾನೆ. ಹೀಗೆ ಪಾಂಡವರೇನು ನಿನ್ನನ್ನು ಗೌರವದಿಂದ ಕಾಣ್ತಾ ಇಲ್ಲ, ಕೇವಲ ಸ್ವಾರ್ಥ ಮಾತ್ರ ತುಂಬಿದೆ ಅವರ ಇದೇ ತುಂಬ. ಯಾವಾಗ ರಾಜ್ಯ ಸಿಗುತ್ತೋ ಅಂತ ಕಾಯ್ತಾ ಇದ್ದಾರೆ. ರಾಜ್ಯ ಸಿಕ್ಕ ತಕ್ಷಣ ನಿನಗೆ ವಿರೋಧವನ್ನೇ ಮಾಡ್ತಾರೆ ಹೊರತು ಪ್ರೀತಿಯನ್ನು ಅವರು ಸರ್ವಥಾ ಮಾಡೋದಿಲ್ಲ. ಮುಂದೆ ಶತೈಕ ಏವ ಸತತಂ ಪರಿಪೋಷಕೋಲಂ ತೇಷಾಂ ಮಮ ದ್ವಿಡಥ ಮಂತ್ರಬಲಾದ ಮುಷ್ಯ. ಪೌರಾಶ್ಚ ಜಾನಪದಕಾಃ ಸತತಂ ದ್ವಿಷಂತಿ ಮಾಂ ತೇಷ್ವತೀವ ದೃಢ ಸೌಹೃದ ಚೇತಸಶ್ಚ. ಅನುಚ್ಛೇದ ಕ್ಷತ್ತಾ ಏಕಃ ಏವ ಸತತಂ ಪರಿಪೋಷಕಃ ಅಲಂ ತೇಷಾಂ ಮಮ ದ್ವಿಟ್ ಅಥ ಮಂತ್ರಬಲಾತ್ ಅಮುಷ್ಯ ಪೌರಾಃ ಚ ಜಾನಪದಕಾಃ ಸತತಂ ದ್ವಿಷಂತಿ ಮಾಂ ತೇಷು ಅತೀವ ದೃಢ ಸೌಹೃದ ಚೇತಸಃ ಚ. ಹೇಳಿ ಮತ್ತೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ನನ್ನ ಪರವಾಗಿ ಇದ್ದಾರೆ. ಆ ಪಾಂಡವರ ಪರವಾಗಿ ಇರುವಂತಹ ಏಕೈಕ ಪ್ರಾಣಿ ಅಂದ್ರೆ ಆ ಕ್ಷತ್ತ, ಅಂದ್ರೆ ವಿದುರ. ವಿದುರ ಮಾತ್ರ ಪಾಂಡವರ ಜೊತೆಗೇ ಇರ್ತಾನೆ. ಪರಿಪೋಷಕ, ಅವರಿಗೆ ರಕ್ಷಕನಾಗಿ ಆ ವಿದುರ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನು ಮಮ ದ್ವಿಟ್, ನನಗೆ ದೊಡ್ಡ ವೈರಿ ಅಂತಂದ್ರೆ ವಿದುರ ಮಾತ್ರ. ಉಳಿದ ಎಲ್ಲರೂ, ಪಾಂಡವರನ್ನು ಬಿಟ್ಟು ರಾಜ್ಯದಲ್ಲಿ ಇರುವಂತಹ ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ನನ್ನ ಪರವಾಗಿಯೇ ಇದ್ದಾರೆ. ಆ ವಿದುರನೊಬ್ಬನನ್ನು ಬಿಟ್ಟು ಎಲ್ಲರೂ ಕೂಡ ನನ್ನ ಪರವಾಗಿಯೇ ಇದ್ದಾರೆ. ಹಾಗಾಗಿ ನನ್ನ ದೊಡ್ಡ ವೈರಿ ಅಂದ್ರೆ ಆ ವಿದುರ.
ಅವನೇ ಮಾಡ್ತಾ ಇದ್ದಾನೆ, ಮಂತ್ರ ಬಲಾತ್, ತನ್ನ ಉಪದೇಶದಿಂದಾಗಿ, ತನ್ನ ಮಾತುಗಾರಿಕೆಯಿಂದಾಗಿ ಅವನೇ ಮಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನ ರಾಜ್ಯದಲ್ಲಿ ಹರಡಿಸ್ತಾ ಇದ್ದಾನೆ. ಅಂದ್ರೆ ವಿದುರ ಪರಮ ಪ್ರಾಮಾಣಿಕನಾದಂತಹ ವ್ಯಕ್ತಿ, ಯಾವ ಆಮಿಷಗಳಿಗೂ ಒಳಗಾಗದೇ ಇರುವಂತಹ ಪರಿಶುದ್ಧ ವ್ಯಕ್ತಿತ್ವ ಅದು ವಿದುರನ ವ್ಯಕ್ತಿತ್ವ. ಹಾಗಾಗಿ ಅವನು ಮಾತಿನಲ್ಲೂ ಅಷ್ಟೇ ನೇರ ನಿಷ್ಠುರ ಮಾತು. ಹಾಗಾಗಿ ಎಲ್ಲರ ಮುಂದೆಯೂ ಕೂಡ ಆ ದುರ್ಯೋಧನನ ದುಷ್ಟತನದ ಬಗ್ಗೆ ಹೇಳ್ತಾ ಇದ್ದ. ಅದರಿಂದಾಗಿ ಏನಾಗ್ಬಿಟ್ಟಿತ್ತು, ಪೌರಾಷ್ಟ್ರ ಜಾನಪದಿಕ, ಎಲ್ಲ ಪಟ್ಟಣಿಗರು ಮತ್ತು ನಗರವಾಸಿಗಳು, ಗ್ರಾಮವಾಸಿಗಳು ಎಲ್ಲರೂ ಕೂಡ ಒಟ್ಟಿನಲ್ಲಿ ರಾಜ್ಯದ ಎಲ್ಲ ಜನತೆ ಎಲ್ಲರೂ ಏನಾಗ್ಬಿಟ್ಟಿದ್ರು, ಈ ವಿದುರನ ಮಾತನ್ನು ಕೇಳಿ ಮಾಂ ಸತತಂ ದ್ವಿಷಂತಿ. ದುರ್ಯೋಧನ ಹೇಳ್ತಾ ಇದ್ದಾನೆ, ಈ ವಿದುರನ ಮಾತನ್ನ ಕೇಳಿ ಎಲ್ಲ ದೇಶದ ವಾಸಿಗಳು ಕೂಡ ನನ್ನನ್ನ ತುಂಬಾ ದ್ವೇಷಿಸ್ತಾ ಇದ್ದಾರೆ. ಸತತಂ ದ್ವಿಷಂತಿ, ನಿರಂತರವಾಗಿ ದುರ್ಯೋಧನ ಅಂದ್ರೆ ಸಾಕು ಕೆಂಡ ಕಾರ್ತಾರೆ, ಅಷ್ಟು ದ್ವೇಷವನ್ನು ಮಾಡ್ತಾ ಇದ್ದಾರೆ. ಯಾರು? ಪ್ರಜೆಗಳು. ಇದು ನನ್ನ ಕಡೆ ಆಯ್ತು. ಆ ಪಾಂಡವರ ವಿಚಾರದಲ್ಲಿ ತೇಷು ಅತೀವ ದೃಢ ಸೌಹೃದ ಚೇತಸಃ. ತೇಷು ಅಂದ್ರೆ ಅವರಲ್ಲಿ, ಅತೀವ ಅತ್ಯಂತ ದೃಢವಾದಂತಹ ಸ್ನೇಹವನ್ನು ಹೊಂದಿದ್ದಾರೆ. ನನ್ನ ವಿಚಾರದಲ್ಲಿ ಭಾರೀ ದ್ವೇಷ, ಪಾಂಡವರ ವಿಚಾರದಲ್ಲಿ ಭಾರೀ ಸ್ನೇಹ, ಪಟ್ಟಣಿಗರಿಗೆ, ಎಲ್ಲ ದೇಶದ ವಾಸಿಗಳಿಗೆ. ಇದಕ್ಕೆ ಮೂಲ ಕಾರಣ ಯಾರು? ಆ ವಿದುರ. ಹಾಗಾಗಿ ಆ ವಿದುರ ನನಗೆ ಭಾರೀ ದೊಡ್ಡ ಶತ್ರು ಎಂಬುದಾಗಿ ಆ ವಿದುರನ ಬಗ್ಗೆ ತನ್ನ ಅಂತರಾಳದಲ್ಲಿ ಇರುವಂತಹ ದ್ವೇಷವನ್ನ ಹೊರಗಡೆ ಹಾಕ್ತಾ ಇದ್ದಾನೆ ದುರ್ಯೋಧನ. ಮುಂದೆ ಏತೇಷು ದೂರಗಮಿತೇಷು ನಿರಾಶ್ರಯತ್ವಾತ್ ಮಾಮೇವ ದುರ್ಬಲತೆಯ ಪರಿತಃ ಶ್ರಯಂತೆ. ಭೀಷ್ಮಾದಯಶ್ಚ ನಹಿ ತನ್ನಿಕಟೆ ವಿರೋಧಂ ಕುರಿಯುಃ ವಿನಶ್ಯತಿ ಗತೇಷು ಹಿ ಸೌಹೃದಂ ತತ್. ಪದಚ್ಛೇದ. ಏತೇಷು ದೂರಗಮಿತೇಷು ನಿರಾಶ್ರಯತ್ವಾತ್ ಮಾಂ ಏವ ದುರ್ಬಲತೆಯ ಪರಿತಃ ಶ್ರಯಂತೆ ಭೀಷ್ಮಾದಯಃ ಚ ನ ಹಿ ತನ್ನಿಕಟೆ ವಿರೋಧಂ ಕುರ್ಯುಃ ವಿನಶ್ಯತಿ ಗತೇಷು ಹಿ ಸೌಹೃದಂ ತತ್. ಹಾಗಾಗಿ ರಾಜ್ಯದಲ್ಲಿ ಎಲ್ಲರೂ ನನ್ನ ಪರವಾಗಿ ಇದ್ದಾರೆ. ವಿದುರ ಮತ್ತು ದೇಶದ ವಾಸಿಗಳು ಅವರು ಮಾತ್ರ ಪಾಂಡವರ ಪರವಾಗಿದ್ದಾರೆ. ಹಾಗಾಗಿ ಆ ಜನರು ನನ್ನ ಪರವಾಗಿ ತಿರುಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಏತೇಷು ದೂರ ಗಮಿತೇಷು. ಐತೇಷು ಅಂದ್ರೆ ಇವರನ್ನು ನಾನು ದೂರ ಕಳಿಸಿದರೆ, ಹಸ್ತಿನಾವತಿಯಿಂದಾಗಿ ಅವರನ್ನು ಹೊರಗಡೆ ಹಾಕಿ ಬಿಟ್ರೆ ಜನರಿಗೇನಾಗುತ್ತೆ? ನಿರಾಶ್ರಯತ್ವಾತ್, ಯಾರ ಆಶ್ರಯ ಕೂಡ ಇಲ್ಲ ಅಂತ ಆಗ್ಬಿಡುತ್ತೆ. ಜನರು ಇಷ್ಟು
ಅವರು ನಂಬಿರೋದು ಯಾಕೆ? ಪಾಂಡವರು ನಮಗೆ ಆಶ್ರಯ ಕೊಟ್ಟಿದ್ದಾರೆ, ಪಾಂಡವರಿದ್ದಾರೆ ಅಂತ ನಂಬಿಕೆಯಿಂದಾಗಿ. ಪಾಂಡವರನ್ನೇ ಊರಿಂದ ಹೊರಗಡೆ ಹಾಕಿ ಬಿಟ್ರೆ ಏನಾಗುತ್ತೆ? ಜನರಿಗೆ ಯಾವ ಆಸರೆಯೂ ಕೂಡ ಇಲ್ಲ ಅಂತ ಆಗುತ್ತೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ? ಅನಿವಾರ್ಯ ಮಾಮೇವ ದುರ್ಬಲತೆಯ ಪರಿತಶ್ರಯಂತೆ. ಅನಿವಾರ್ಯವಾಗಿ ಅವರು ದುರ್ಬಲರಾಗಿ ಬಿಡ್ತಾರೆ. ಯಾಕೆ? ಪಾಂಡವರ ಸಹಾಯ ಆಶ್ರಯ ಅನ್ನೋದಿಲ್ಲ. ಕೊನೆಗೆ ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಆ ಪಬ್ಲಿಕ್ ಮೆಮೊರೀಸ್ ಶಾರ್ಟ್ ಅಂತ, ಅಂದ್ರೆ ಪ್ರಜೆಗಳ ಮನಸ್ಥಿತಿ ಯಾವತ್ತೂ ಕೂಡ ಅದು ತುಂಬಾ ಚಿಕ್ಕದಾಗಿ ಇರುತ್ತೆ. ನೆನಪು, ಒಬ್ಬ ಮಹಾನಾಯಕ ಅಂತ ಇರ್ತಾನೆ, ಅವ್ನು ಹೋದ ಸ್ವಲ್ಪ ದಿವಸ ಅವನ ಬಗ್ಗೆ ನಾವು ಚಿಂತೆ ಮಾಡ್ತೇವೆ, ಕೊನೆಗೆ ಇನ್ನೊಬ್ಬ ಯಾರು ಬರ್ತಾನೆ, ಅನಿವಾರ್ಯವಾಗಿ ಅವನ ಕೈಯಲ್ಲಿ ನಾವು ಕೈ ಕೆಳಗೆ ನಾವು ಇರ್ತೇವೆ. ಹಾಗೆ ಮಾಮೇವ ದುರ್ಬಲತೆಯ, ಅವರು ಅನಿವಾರ್ಯ ಪಾಂಡವರನ್ನ ನೆನೆಸ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಪಾಂಡವರೇ ರಾಜರಾಗಬೇಕು ಅಂತ ಅವರು ಏನೋ ಸತ್ಯಾಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಅವರು ದುರ್ಬಲರಾಗಿ ಬಿಡ್ತಾರೆ. ದುರ್ಬಲರಾದಾಗ ಅನಿವಾರ್ಯವಾಗಿ ಮಾಮೇವ ಪರಿತಃ ಶ್ರಯಂತೆ. ಪರಿತಃ ಅಂದ್ರೆ ಎಲ್ಲ ಕಡೆಯಿಂದ, ಮಾಮೇವ ನನ್ನನ್ನೇ ಶ್ರಯಂತೆ ಆಶ್ರಯಿಸುತ್ತಾರೆ ಅಂತ. ಇಷ್ಟು ವರ್ಷಗಳ ಕಾಲ ಅವರು ಪಾಂಡವರ ಮೇಲೆ ಡಿಪೆಂಡ್ ಆಗಿದ್ರು. ಇವಾಗ ಪಾಂಡವರು ಇಲ್ಲ, ದುರ್ಬಲರಾಗಿದ್ದಾರೆ. ಯಾರು? ಪ್ರಜೆಗಳು. ಹಾಗಾಗಿ ಮಾಮೇವ ಪರಿತಃ ಶ್ರಯಂತೆ, ಎಲ್ಲ ಕಡೆಯಿಂದಲೂ ಕೂಡ ಅವರು ನನ್ನ ಮೇಲೆ ಡಿಪೆಂಡ್ ಆಗಬೇಕು. ಹಾಗಾಗಿ ಎಲ್ಲರ ಪ್ರಜೆಗಳು ಕೂಡ ನನ್ನನ್ನೇ ಆಶ್ರಯಿಸ್ತಾರೆ. ಯಾವಾಗ? ಪಾಂಡವರನ್ನ ರಾಜ್ಯದಿಂದಾಗಿ ಹೊರಗೆ ದಬ್ಬಿದಾಗ. ಇನ್ನು ಭೀಷ್ಮಾಚಾರ್ಯರಾಗ್ಲಿ, ಭೀಷ್ಮಾದಯ ತನ್ನಿಕಟೆ, ನಿಕಟೆ ಅಂದ್ರೆ ಹತ್ತಿರ ಅಂತ. ಅಂದ್ರೆ ಭೀಷ್ಮಾಚಾರ್ಯರು ಮುಂತಾದಂಥವರು ಪಾಂಡವರು ಇಲ್ಲೇ ಇದ್ದರೆ, ಹತ್ತಿರದಲ್ಲಿ ಇದ್ದರೆ, ರಾಜ್ಯದಲ್ಲಿ ಇದ್ದರೆ ಅವರೇ ಮಾಡೋದಿಲ್ಲ, ಪಾಂಡವರಿಗೆ ಸರ್ವಥಾ ವಿರೋಧವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಭೀಷ್ಮರಿಗಾಗಲಿ ದ್ರೋಣರಿಗಾಗಲಿ ಪಾಂಡವರ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇದೆ. ಹಾಗಾಗಿ ಪಾಂಡವರು ಹತ್ತಿರ ಇದ್ಬಿಟ್ರೆ ಭೀಷ್ಮಾಚಾರ್ಯರೇ ಮೊದಲಾದಂಥವರು ಅವರ ಬಗ್ಗೆ ವಿರೋಧವನ್ನು ಮಾಡೋದಿಲ್ಲ. ಅರ್ಥಾತ್ ಅವರಿಗೆ ವಿರೋಧವನ್ನು ಮಾಡಿ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ದುರ್ಯೋಧನ ಅಭಿಪ್ರಾಯ. ಹಾಗಾಗಿ ಆ ಗತೇಶು, ಒಂದು ವೇಳೆ ಪಾಂಡವರು ದೂರ ಹೋಗ್ಬಿಟ್ರೆ ಏನಾಗುತ್ತೆ? ಸೌಹೃದಂ ವಿನಶ್ಯತಿ. ಪಾಂಡವರ ಬಗ್ಗೆ ಇರುವಂತಹ ಒಂದು ಒಳ್ಳೆ ಅಭಿಪ್ರಾಯ ಅದು ಕ್ರಮೇಣ ನಾಶವಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇವತ್ತು ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ಪಾಂಡವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಪ್ರೀತಿ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಪಾಂಡವರು ಇಲ್ಲೇ ಇದ್ಬಿಟ್ರೆ ಭೀಷ್ಮಾಚಾರ್ಯರಾಗ್ಲಿ ದ್ರೋಣರಾಗ್ಲಿ ಅವರಿಗೆ ವಿರೋಧವನ್ನು ಮಾಡೋದಿಲ್ಲ. ಅವರು ವಿರೋಧವನ್ನು ಮಾಡದೇ ಹೋದರೆ ನನಗೆ ರಾಜ್ಯ ಸಿಗೋದಿಲ್ಲ. ಹಾಗಾಗಿ ಭೀಷ್ಮಾಚಾರ್ಯರ ಮತ್ತು ದ್ರೋಣಾಚಾರ್ಯರ ಪ್ರೀತಿ ಪಾಂಡವರ ವಿಚಾರದಲ್ಲಿ ಕಡಿಮೆ ಆಗಬೇಕು. ಅಂದ್ರೆ ಅದಕ್ಕಿರುವಂತಹ ಏಕೈಕ ಮಾರ್ಗ ಅವರು ಗತೇಶು, ಊರನ್ನು ಬಿಟ್ಟು ಹೋಗಬೇಕು. ಊರು ಬಿಟ್ಟು ಹೋದಾಗ ಏನಾಗುತ್ತೆ? ಸಹಜವಾಗಿ ವರ್ಷಗಳು ಕಳೆದಂತೆ ಪಾಂಡವರ ಮೇಲೆ ಇರುವಂತಹ ಸ್ನೇಹ ಪ್ರೀತಿ ಅದು ಕಡಿಮೆ ಆಗುತ್ತೆ. ಅವರಲ್ಲಿ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನನ್ನಲ್ಲಿ ಜಾಸ್ತಿ ಆಗುತ್ತೆ ಅಂತ. ಈ ರೀತಿಯಾಗಿ ಎಷ್ಟು ವಿಚಾರ ಮಾಡಿದ್ದಾನೆ ಆ ದುರ್ಯೋಧನ. 13 ವರ್ಷಗಳಿಂದಾಗಿ ನಿರಂತರವಾಗಿ ಇದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಇದನ್ನು ಬಿಟ್ಟು ಬೇರೆ ಆಲೋಚನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಹೇಗಾದರೂ ಮಾಡಿ ಪಾಂಡವರನ್ನ ಹೊರಕ್ಕೆ ದಬ್ಬಬೇಕು, ನಾನು ರಾಜನಾಗಬೇಕು ಅಂತ ಯಾವ ಯಾವ ದೃಷ್ಟಿಕೋನಗಳಿಂದಾಗಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯನೋ ಆ ಎಲ್ಲಾ ದೃಷ್ಟಿಕೋನಗಳಿಂದಲೂ ಕೂಡ ವಿಚಾರ ಮಾಡ್ತಾ ಇದ್ದಾನೆ ದುರ್ಯೋಧನ. ಮುಂದೆ ಭೇದ ಕುಲಸ್ಯ ಭವಿತ ಕುಲನಾಶ ಹೇತು ಅಸ್ಮಾಭಿರೇಷು ಸಹಿತೇಷು ಪುರೇ ವಸತ್ಸು. ತಸ್ಮಾದುಪಾಯ ಬಲತಃ
प्रतियापनीयाः ते वारणावतमितो विहितोऽप्युपायः। पदच्छेद भेदः कुलस्य भविता कुलनाशहेतुः अस्माभिः येषु सहितेषु पुरे वसत्सु तस्मात् उपायबलतः प्रतियापनीयाः ते वारणावतम् इतः विहितः अपि ಉಪಾಯಃ। ಒಂದು ವೇಳೆ ಪಾಂಡವರು ಅಸ್ಮಾಭಿಹಿ ಸಹಿತೇಶು ನಮ್ಮ ಸಹಿತವಾಗಿ ನಮ್ಮ ಜೊತೆಗೇನೆ ಪುರೇ ವಸತ್ಸು ಇದೇ ನಗರದಲ್ಲಿ ಪಾಂಡವರು ಮತ್ತು ನಾವು ಒಟ್ಟಿಗೆ ಈ ಹಸ್ತಿನಾವತಿಯಲ್ಲೇನೆ ವಾಸ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ಕುಲಸ್ಯ ಭೇದ ಭವಿತ, ನಮ್ಮ ವಂಶದಲ್ಲಿ ಬಿರುಕು ಬಿಟ್ಬಿಡುತ್ತೆ, ಕೆಡುಕು ಉಂಟಾಗುತ್ತೆ. ಅದರಿಂದಾಗಿ ಏನಾಗುತ್ತೆ, ಕುಲ ನಾಶ ಹೇತು, ಇಡೀ ಕುರು ಕುಲವೇನೆ ನಾಶವಾಗಿ ಹೋಗಿಬಿಡುತ್ತೆ. ಪಾಂಡವರು ಕೌರವರು ಒಂದು ಕಡೆ ವಾಸ ಮಾಡಿದರೆ ಏನಾಗುತ್ತೆ, ಸಮಸ್ತ ಕುರು ಕುಲವೇನೆ ನಾಶವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಉಪಾಯ ಬಲತಃ ಸುಲಭವಾದಂತಹ ಒಂದು ಉಪಾಯವನ್ನು ಮಾಡಿ ಅವರನ್ನ ಪ್ರತಿಯಾಪನೀಯ ಇಲ್ಲಿಂದಾಗಿ ಹೊರಗಡೆ ಕಳಿಸಬೇಕು. ಎಲ್ಲಿ ಕಳಿಸ್ಬೇಕು, ವಾರಣಾವತಂ, ಅವರನ್ನ ಹಸ್ತಿನಾವತಿಯಿಂದಾಗಿ ವಾರಣಾವತಕ್ಕೆ ಕಳಿಸಬೇಕು. ಅದಕ್ಕೋಸ್ಕರ ನಾನು ಉಪಾಯ ವಿಹಿತ, ನಾನು ಅದಕ್ಕೊಂದು ಪ್ಲಾನ್ ಮಾಡಿದ್ದೇನೆ ಅಂತ ದುರ್ಯೋಧನ ಧೃತರಾಷ್ಟ್ರರಿಗೆ ಹೇಳ್ತಾ ಇದ್ದಾನೆ. ಏನ್ ಪ್ಲಾನ್ ಅಂತ ಮುಂದೆ ತಿಳಿಸ್ತಾನೆ. ವಿಷ್ಣುರು ಜಯಂತ ಇತಿ ಶಂಭು ಸಹಾಯ ಆಸ್ತೆ ದೇವೋತ್ಸವಶ್ಚ ಸುಮಹಾನ್ ಭವಿತಾತ್ರ ಸುಷ್ಠು. ಭಕ್ತಾಶ್ಚ ತೇಹಿ ನಿತರಾಂ ಅರಿಶಂಖಪಾಣೌ ತ್ವಚ್ಚೋದಿತಾಃ ಸಮುಪಯಾಂತಿ ತಮುತ್ಸವಂ ದ್ರಾಕ್. ಪದಚ್ಛೇದ ವಿಷ್ಣು ಜಯಂತಃ ಇತಿ ಶಂಭು ಸಹಾಯ ಆಸ್ತೆ ದೇವೋತ್ಸವಃ ಚ ಸುಮಹಾನ್ ಭವಿತಾ ಅತ್ರ ಸುಷ್ಟು ಭಕ್ತಾಃ ಚ ತೇ ಹಿ ನಿತರಾಂ ಹರಿಶಂಖಪಾಣೌ
ತಚ್ಚೋದಿತಾಃ ಸಮುಪಯಾಂತಿ ತಂ ಉತ್ಸವಂ ದ್ರಾಕ್. ಸರಿ, ಪಾಂಡವರ ಹತ್ರ ಹೋಗಿ ನೀವು ಸುಮ್ನೆ ವಾರಣಾವತಕ್ಕೆ ಹೋಗಿ ಅಂದ್ರೆ ಹೋಗ್ತಾರಾ? ಹೋಗಲ್ಲ. ಮತ್ತೇನು ನನ್ನ ಉಪಾಯ ಅಂದ್ರೆ, ಆ ಒಂದು ವಾರಣಾವತ ಕ್ಷೇತ್ರದಲ್ಲಿ ವಿಷ್ಣು ಜಯಂತಹ ಪರಮಾತ್ಮ ಜಯಂತ ಎನ್ನುವಂತ ಹೆಸರಿನಿಂದಾಗಿ, ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರುತ್ತೆ ಜಯಂತ ಸರ್ವವಿಜಯಿ ಅಂತ. ಹಾಗೆ ಪರಮಾತ್ಮ ಜಯಂತ ಎನ್ನುವಂತ ಒಂದು ರೂಪದ ಹೆಸರಿನಿಂದಾಗಿ ಶಂಭು ಸಹಾಯ ರುದ್ರದೇವರೊಂದಿಗೆ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ವಾರಣಾವತದಲ್ಲಿ ಪರಮಾತ್ಮನ ಒಂದು ಸನ್ನಿಧಾನ ಮತ್ತು ರುದ್ರದೇವರ ಸನ್ನಿಧಾನ ಇದೆ. ಅಲ್ಲಿರುವಂತಹ ಪರಮಾತ್ಮನ ರೂಪಕ್ಕೆ ಜಯಂತ ಅಂತ ಹೆಸರು. ಅಲ್ಲಿ ಏನಾಗ್ತಿದೆ, ವಾಸ್ತವಿಕವಾಗಿ ಸುಮಹಾನ್ ಸುಷ್ಟು, ಅತ್ಯಂತ ಮಹಾನ್ ದೊಡ್ಡದಾದಂತಹ ಮತ್ತು ಸುಷ್ಟು ನೋಡಲಿಕ್ಕೆ ಸುಂದರವಾದಂತಹ ಒಂದು ದೇವೋತ್ಸವ ಭವಿತ. ಅಲ್ಲಿ ಆ ಜಯಂತ ದೇವರ ಪರಮಾತ್ಮನ ಒಂದು ದೊಡ್ಡ ಉತ್ಸವ ಅಲ್ಲಿ ಆಗ್ಲಿಕ್ಕಿದೆ, ಮುಂದೆ ನಡೀಲಿಕ್ಕಿದೆ. ಹಾಗಾಗಿ ಪಾಂಡವರಂತರೂ ಎಂಥವರು, ನಿರಂತರವಾಗಿ ಅರಿಶಂಖಪಾಣು ಭಕ್ತಾಹ. ಅರಿ ಅಂದ್ರೆ ಚಕ್ರ ಮತ್ತು ಶಂಖ ಅಂದ್ರೆ ಶಂಖ, ಪಾಣು ಅಂದ್ರೆ ಶಂಖ ಚಕ್ರಗಳನ್ನು ಕೈಲಿ ಹಿಡಿದಂಥವನು ಅಂದ್ರೆ ಪರಮಾತ್ಮ. ಪಾಂಡವರಂತರೂ ಪರಮಾತ್ಮನ ದೊಡ್ಡ ಭಕ್ತರು. ಹಾಗಾಗಿ ನೀನು ತ್ವಚ್ಚೋದಿತಾಹ, ನೀನು ಅವರಿಗೆ ಈ ರೀತಿ ಹೇಳಬೇಕು. ಏನಂತ? ವರ್ಣಾವತ ಅಂತ ಕ್ಷೇತ್ರ ಇದೆ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ಅಲ್ಲಿ ಪರಮಾತ್ಮನ ಒಂದು ದೊಡ್ಡ ಉತ್ಸವ ಸುಷ್ಟು ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಅಂತ ಅವರಿಗೆ ಹೇಳಿದರೆ, ಪಾಂಡವರಿಗೆ ಹೇಳಿದರೆ, ದ್ರಾಕ್ ಸಮುಪಯಾಂತಿ, ಅವರು ತಕ್ಷಣ, ದ್ರಾಕ್ ಅಂದ್ರೆ ಕೂಡಲೇ, ಬೇಗನೆ ಅಂತ, ತಕ್ಷಣ ಅವರು ಅಲ್ಲಿಗೆ ಹೋಗ್ತಾರೆ ಅಂತ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾನೆ. ಯಾರು? ದುರ್ಯೋಧನ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ವರ್ಣಾವತ ಕ್ಷೇತ್ರದಲ್ಲಿ ಆ ಒಂದು ಪರಮಾತ್ಮನ ದೊಡ್ಡ ಉತ್ಸವ ನಡೀತಾ ಇದೆ. ಪಾಂಡವರಂತೂ ದೊಡ್ಡ ಪರಮಾತ್ಮನ ಭಕ್ತರು. ಪರಮಾತ್ಮನ ಉತ್ಸವ ಅಂದ್ರೆ ಅವರು ಖಂಡಿತ ಹೋಗಿಯೇ ಹೋಗ್ತಾರೆ. ಅದರಲ್ಲೂ ನೀನು ಹೇಳಿದರೆ, ಅರ್ಥಾತ್ ತಂದೆ ಸ್ಥಾನದಲ್ಲಿ ಇರುವಂತಹ ಧೃತರಾಷ್ಟ್ರ ಹೇಳಿದರೆ ಪಾಂಡವರು ತಕ್ಷಣದಲ್ಲಿ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ನೀನು ಅವರಿಗೆ ಆ ರೀತಿಯಾಗಿ ಹೇಳಬೇಕು ಅಂತ ತಿಳಿಸ್ತಾ ಇದ್ದಾನೆ. ಮುಂದೆ ಅಜ್ಞಾಪ್ಯ ಮತ್ ಪುರುಷತಾಂ ಪುರುಷೈಃ ಮದೀಯೈಃ ಮಧ್ಯಸ್ಥವತ್ ಬಹುಗುಣಾಃ ಉದಿತಾಶ್ಚ ತತ್ರ. ತೇಷಾಂ ಪುರೋತ್ರ ಗಮನಾಭಿರುಚಿಶ್ಚ ಜಾತಾ ದ್ರಷ್ಟುಂ ಪುರಂ ಬಹುಗುಣಂ. ನನು ಪಾಂಡವಾನಾಂ. ಪದಚ್ಛೇದ. ಅಜ್ಞಾಪ್ಯ ಮತ್ಪುರುಷತಾಂ ಪುರುಷೈಃ ಮದೀಯೈಃ ಮಧ್ಯಸ್ಥವತ್ ಬಹುಗುಣಾಃ ಉದಿತಾಃ ಚ ತತ್ರ ತೇಷಾಂ ಪುರಃ ಅತ್ರ ಗಮನಾಭಿರುಚಿಃ ಚ ಜಾತಾ ದ್ರಷ್ಟುಂ ಪುರಂ
ಬಹುಗುಣಂ ನನು ಪಾಂಡವಾನಾಂ. ಸರಿ, ನೀನ್ ಹೇಳಿದ ತಕ್ಷಣ ಅವ್ರು ಹೋಗ್ಬಿಡ್ತಾರೆ, ಅದ್ ಹೇಗೆ ಅಂತಂದ್ರೆ ಅದಕ್ಕೆ ಆ ದುರ್ಯೋಧನ ತನ್ನ ಉತ್ತರ ಹೇಳ್ತಾ ಇದ್ದಾನೆ. ನಾನು ಇನ್ನೊಂದು ಉಪಾಯವನ್ನು ಕೂಡ ಮಾಡಿದ್ದೇನೆ ಅಂತ. ಏನು? ಮದೀಯೈಹಿ ಪುರುಷೈಹಿ, ನನ್ನ ಕಡೆ ಕೆಲವೊಂದಿಷ್ಟು ಜನರಿದ್ದಾರೆ. ಆ ಜನರನ್ನ ನಾನೇ ಮಾಡಿದ್ದೇನೆ. ಮತ್ ಪುರುಷತಾಂ ಅಜ್ಞಾಪ್ಯ, ಅವರು ನನ್ನ ಕಡೆಯವರು ಎನ್ನುವುದು ಗೊತ್ತಾಗದೇ ಇರುವಂತೆ. ಅಜ್ಞಾಪ್ಯ ಅಂದ್ರೆ ಗೊತ್ತಾಗದೇ ಇರುವಂತೆ ಅವರನ್ನೇ ಮಾಡಿದ್ದೇನೆ. ಮಧ್ಯಸ್ಥವತ್, ಮಧ್ಯಸ್ಥರಂತೆ, ಅರ್ಥಾತ್ ಅವರು ಈ ಕಡೆ ಪಾಂಡವರ ಕಡೆಯೂ ಅಲ್ಲ, ನನ್ನ ಕಡೆಯವರು ಅಲ್ಲ, ನಮ್ಮ ರಾಜ್ಯದವರೇ ಅಲ್ಲ, ಬೇರೆ ಯಾರೋ ಸಾಮಾನ್ಯ ಯಾತ್ರಿಕರು ಬಂದ ರೀತಿಯಾಗಿ ಅವರನ್ನ ತಯಾರು ಮಾಡಿಸಿದ್ದೇನೆ. ಯಾರನ್ನ? ನನ್ನ ಕಡೆಯವರನ್ನ. ಅವರು ಬಂದು ಪಾಂಡವರ ಮುಂದೆ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಅರಣಾವತಕ್ಕೆ ಹೋಗಿದ್ವಿ, ಭಾರಿ ದೊಡ್ಡ ಉತ್ಸವ ನಡೀತಾ ಇದೆ, ಬಹುಗುಣಾಹ, ಅದರ ವೈಶಿಷ್ಟ್ಯವನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ತೇಷಾಂ ಪುರಃ ಉದಿತಾಹ, ಅವರ ಮುಂದೆ ಆ ವಾರಣಾವತ ಕ್ಷೇತ್ರದ ವರ್ಣನೆಯನ್ನ ಮಾಡಿದ್ದಾರೆ. ದುರ್ಯೋಧನನ ಕಡೆಯ ಜನರು ಬೇರೆ ಊರಿಂದ ಬಂದವರಂತೆ ನಟನೆ ಮಾಡಿ ಪಾಂಡವರ ಮುಂದೆ ವಾರಣಾವತ ಕ್ಷೇತ್ರದ ಬಗ್ಗೆ ಭಾರಿ ಹೊಗಳಿದ್ದಾರೆ. ಹೊಗಳಿದ್ದು ಮಾತ್ರವಲ್ಲ, ಆ ಮಾತನ್ನು ಕೇಳಿ ಏನಾಗಿದೆ, ಪಾಂಡವಾನಾಂ, ಪಾಂಡವರಿಗೆ ಬಹುಗುಣಂ ಪುರಂ ದ್ರಷ್ಟುಂ, ಬಹುಗುಣ ಅಂದ್ರೆ ಅಷ್ಟು ವೈಶಿಷ್ಟ್ಯ ಇರುವಂತಹ ಆ ಒಂದು ಪಟ್ಟಣವನ್ನ ದ್ರಷ್ಟುಂ, ನೋಡ್ಬೇಕು ಅಂತ ಗಮನಾಭಿರುಚಿ ಜಾತ, ಹೋಗಬೇಕು ಎನ್ನುವಂತಹ ಆಸೆಯು ಕೂಡ ಅವರಿಗೆ ಹುಟ್ಟಿದೆ ಅಂತ. ಈ ರೀತಿಯಾಗಿ ದುರ್ಯೋಧನ ಯಾವ ಯಾವ ರೀತಿಯಾಗಿ ಒಂದು ಅವರನ್ನ ನಗರದಿಂದಾಗಿ ಹೊರಗಡೆ ಅಟ್ಟಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲಾ ರೀತಿಯಲ್ಲೂ ಕೂಡ ಆಲೋಚನೆಯನ್ನು ಮಾಡಿ ಈ ಒಂದು ಪ್ಲಾನ್ ಅನ್ನ, ಉಪಾಯವನ್ನ ತಯಾರು ಮಾಡಿದ್ದಾನೆ. ಹಾಗಾಗಿ ಆ ಒಂದು ಪರಮಾತ್ಮನ ಉತ್ಸವಕ್ಕೆ ಅವರನ್ನು ಕಳಿಸಬೇಕು. ಕಳಿಸಲಿಕ್ಕೆ ಒಂದು ಅವರಲ್ಲಿ ಹೋಗಲಿಕ್ಕೆ ಉತ್ಕಟವಾದಂತಹ ಆಸೆ ಹುಟ್ಟಬೇಕು. ಅದಕ್ಕೋಸ್ಕರ ತನ್ನ ಕಡೆಯವರನ್ನ ವೇಷ ಮರೆಸಿ ಬೇರೆ ಊರಿಂದ ಬಂದವರಂತೆ ನಟನೆ ಮಾಡಿಸಿ ಅವರ ಕೈಯಿಂದಾಗಿ ಪಾಂಡವರ ಮುಂದೆ ಕ್ಷೇತ್ರದ ಬಗ್ಗೆ ವರ್ಣನೆ ಮಾಡಿಸಿದ. ವರ್ಣನೆಯನ್ನು ಕೇಳಿ ಪಾಂಡವರಿಗೆ ಹೋಗಬೇಕು ಎನ್ನುವಂತಹ ಆಸೆ ಉಂಟಾಯಿತು. ಆಸೆ ಉಂಟಾದಾಗ ಮುಂದೆ ಧೃತರಾಷ್ಟ್ರ ಹೇಳ್ತಾನೆ. ಧೃತರಾಷ್ಟ್ರ ಹೇಳಿದ ತಕ್ಷಣ ಅವರು ಕೂಡ ವರ್ಣಾವತಕ್ಕೆ ಹೋಗಿ ಬಿಡ್ತಾರೆ. ಹೀಗೆ ಪಾಂಡವರನ್ನು ಹೊರಗಡೆ ಅಟ್ಟಬೇಕು ಅಂತ ದುರ್ಯೋಧನ ಮಾಡಿದಂತಹ ಪ್ಲಾನ್ ಅನ್ನ ಪೂರ್ತಿಯಾಗಿ ಧೃತರಾಷ್ಟ್ರನ ಮುಂದೆ ತಿಳಿಸಿದ. ದುರ್ಯೋಧನ ಈ ರೀತಿ ಹೇಳಿದಾಗ ಧೃತರಾಷ್ಟ್ರ ಏನು ಮಾಡಿದ ಎನ್ನುವಂತ ಅಂಶವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಶನಿವಾರ ಪಾಠ ಇರುತ್ತೆ, ಯಾಕಂದ್ರೆ